ಕೊಳ್ಳೇಗಾಲ ತಾಲೂಕಿನ ಹರಡೆ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ನಾಗರಾಜು ಹಾಗೂ ಉಪಾಧ್ಯಕ್ಷರಾಗಿ ನಾಗಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಸ್ಥಾನ ಪರಿಶಿಷ್ಟ ಜಾತಿಗೆ ಹಾಗೂ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆಗೆ ಮೀಸಲಾಗಿದ್ದ ಹರಳೆ ಗ್ರಾಮ ಪಂಚಾಯಿತಿಯಲ್ಲಿ ತಲಾ 15 ತಿಂಗಳಂತೆ 2 ಅವಧಿಗೆ ಅಧಿಕಾರ ಹಂಚಿಕೆಯಾಗಿತ್ತು. ಹಿಂದಿನ ಅಧ್ಯಕ್ಷ ರಂಗಸ್ವಾಮಿರವರು ತಮ್ಮ 15 ತಿಂಗಳ ಅವಧಿ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ 15 ತಿಂಗಳ ಅವಧಿಗೆ ಅಧ್ಯಕ್ಷರಾಗಿ ನಾಗರಾಜು ಹಾಗೂ ಉಪಾಧ್ಯಕ್ಷರಾಗಿ ನಾಗಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹರಳೆ ಗ್ರಾಮ ಪಂಚಾಯಿತಿಯಲ್ಲಿ 17 ಸದಸ್ಯರು ಬಲವಿದ್ದು 13 ಸದಸ್ಯರು ಇಂದು ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದರು. ಕೊರಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ನಡೆದ ಚುನಾವಣೆಗೆ ಈ ಇಬ್ಬರು ಹೊರತುಪಡಿಸಿ ಬೇರೆ ಯಾರು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಚುನಾವಣಾ ಅಧಿಕಾರಿಯಾಗಿ ಆಗಮಿಸಿದ ಕೃಷಿ ಅಧಿಕಾರಿ ನಾಗೇಂದ್ರರವರು ನಾಗರಾಜ್ ಅಧ್ಯಕ್ಷರಾಗಿ ನಾಗಮ್ಮ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವುದಾಗಿ ಘೋಷಿಸಿದರು. ಇವತ್ತು ನನಗೆ 2 ದಿನ ಆಗಲಿ 1 ದಿನ ಆಗಲಿ ಅಧ್ಯಕ್ಷನ ಮಾಡಿಬಿಡಿ ಅಂತ ಎಲ್ಲರಿಗೂ ಹೋದರೆ ಸರ್. ಆದರೆ ಈ ವ್ಯಕ್ತಿ ನನಗೆ ಅಧ್ಯಕ್ಷರನ್ನೇ ಬೇಡ, ನಾನು ಬರೀ ಮೆಂಬರಾಗಿ ಜನಸೇವೆನ ಮಾಡ್ತೀನಿ, ಯಾರಾದರೂ ಆಗಿ ಅಂದ್ಬಿಟ್ಟು ಒಪ್ಪಂದದ ಪ್ರಕಾರ ಬೇಡ, ನನಗೆ ಆ ವ್ಯಕ್ತಿನೇ ಮುಂದುವರಿಲಿ ಅಂತ ಹೇಳಿದರು ಅನ್ಸೋನಿನೇ. ಹಂಗಾಗಿ 1-1.5 ತಿಂಗಳು 2 ತಿಂಗಳು ಜಾಸ್ತಿನೇ ಆಯಿತು. ಇವತ್ತು ಏನು ಶಾಸಕರು ಈ ಒಂದು ಸಭೆಗೆ ಬರಬೇಕಾಗಿತ್ತು, ಅವ್ರಿಗೆ 6 ಗಂಟೆವರೆಗೂ ಕೂಡ ಬುದ್ಧಿ ಇಲ್ಲ. ಅವ್ರಿಗೆ ಕಾರ್ಯಕ್ರಮಗಳು ಇವತ್ತು ತುಂಬಾ ಜಾಸ್ತಿ. ಹಾಗಾಗಿ ನಾನು ಶನಿವಾರ ಇಲ್ಲ ಅಂದ್ರೆ ಭಾನುವಾರ ನಾನು ಬರ್ತೀನಿ, ಎಲ್ಲ ಐಬಿಗೆ ಬಂದುಬಿಡಿ ಅಂತ ಹೇಳಿದ್ದಾರೆ. ಅವರ ನೇತೃತ್ವದಲ್ಲಿ ಈ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆದಿದೆ. ಅವರ ಅನುಮತಿ ಮೇರೆಗೆ ಅವರ ಶುಭವನ್ನು ಇವತ್ತು ಬೆಳಗ್ಗೆನೇ ಫೋನ್ ಮಾಡಿ ಫೋನ್ ಮುಖಾಂತರ ಹೇಳಿದ್ದಾರೆ. ಇವತ್ತು ಏನು ಈ ಚುನಾವಣೆ ಕೇವಲ ಇನ್ನೊಂದು 1.25 ವರ್ಷದವರೆಗೂ ಮಾತ್ರ ಈ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ, ಮತ್ತು ಈಗ ಎಲೆಕ್ಟೆಡ್ ಬಾಡಿಗಳು ಏನಿದ್ದಾರೆ ಇವರು 1.25 ವರ್ಷ ಅಷ್ಟೇ. ನೆಕ್ಸ್ಟ್ ಮತ್ತೆ ಚುನಾವಣೆ ಬರ್ತದೆ. ಇವಾಗ ಏನು 15 ಜನ ಇದ್ದೀರಿ, ಚುನಾವಣೆ ಬರ್ತದೆ ಹೋಯ್ತದೆ ಎಲ್ಲ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ, ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಗಾಗಿ ಈ ಒಂದು ಪಂಚಾಯತಿ ಅಭಿವೃದ್ಧಿಗೆ ಶ್ರಮಿಸಬೇಕು. ತಮ್ಮ ಕೈಲಾದಂಥ ಸೇವೆಗಳನ್ನ ಉತ್ತಮವಾಗಿ ಒಳ್ಳೆಯ ರೀತಿಯಲ್ಲಿ ಯಾವುದೇ ರೀತಿ ಕೆಟ್ಟ ಆಲೋಚನೆ ಇಟ್ಕರದೆ ಮಾಡಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಚುನಾವಣಾ ಅಸಭಾವನೆ ಹೊಂದಿದ್ದೀವಿ. ಅದ್ರ ತಗ್ಗ ನಮ್ಮ PDO ಮತ್ತು ಮೆಂಬರ್ಗಳು ಸಹಕಾರ ಕೊಡಬೇಕಂತ ಇಲ್ಲಿ ಬೇಡ್ಕೊತೀವಿ. ಈ ಒಂದು ಮಾತಾಡೋಕ್ಕಂಥ ಅವಶ್ಯಕತೆ ಕೊಟ್ಟಂದ್ರೆ ನಾವೆಲ್ಲರಿಗೂ